ಈಗಾಗಲೇ ಮಾಜಿ ಸಚಿವರಿಂದ ಎಸ್ ಟಿ ಸೋಮಶೇಖರ್ ಅವರ ನೇರವಾಗಿ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಮುಖ್ಯಮಂತ್ರಿಗಳ ಬಜೆಟ್ಗೆ 100ಕ್ಕೆ ಎಷ್ಟು ಮಾರ್ಕ್ಸ್ನ ಕೊಡ್ತೀರಿ? ಈಗ 100ಕ್ಕೆ 100 ಬೆಂಗಳೂರಿಗೆ ಸಂಬಂಧಪಟ್ಟಂತೆ 100ಕ್ಕೆ 100 ಒಳ್ಳೆ ಬಜೆಟ್ನ ಮಾಡಿದ್ದಾರೆ. ಸುರಂಗ ಮಾರ್ಗ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಸಂಪೂರ್ಣ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ನಂಬರ್ 1 ಬಜೆಟ್ನ ಘೋಷಣೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ನಾನು ಶಾಸಕನಾಗಿ ಅಭಿನಂದನೆ ಹೇಳ್ತೇನೆ. ಮುಸ್ಲಿಂ ಬಜೆಟ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಿಜೆಪಿ ಅವರೇ ಮಾಡ್ತಿದ್ದಾರೆ. ಯಾರು ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಮಾಡ್ತಕ್ಕಂಥದ್ದೇ ಅದೇ, ಇನ್ನೇನು ಬೇರೆ ಏನು ಕಾಣಿಸೋದೇ ಇಲ್ಲ. ಮುಸ್ಲಿಮ್ರು ಒಂದೇನಾ, ಮಿಕ್ಕದ ಎಲ್ಲದಕ್ಕೂ ಕಾಣ್ತದಪ್ಪ. ಹಲಾಲ್ ಬಜೆಟ್ ಅಂತ ಹೇಳಿದ್ದಾರೆ. ಹಲಾಲ್ ಬಜೆಟ್ ಅಂತ ಬಿಜೆಪಿ ಶಾಸಕ 100ಕ್ಕೆ 100 ಒಳ್ಳೆ ಬಜೆಟ್ನ ಬೆಂಗಳೂರಿಗೆ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅಭಿನಂದನೆ ಹೇಳ್ತೇನೆ. ಬಿಬಿಎಂಪಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಜೆಟ್ನ ಬೆಂಗಳೂರಿಗೆ ಘೋಷಣೆ ಮಾಡಿದ್ದಾರೆ. ಚುನಾವಣೆ ಆಗೋದಿಲ್ವಲ್ಲ ಸದ್ಯಕ್ಕೆ. ಬಿಬಿಎಂಪಿ ಚುನಾವಣೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ದೂರದೃಷ್ಟಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಟ್ರಾಫಿಕ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ರಾಜಕಾಲುವೆ ಇರ್ಬೋದು, ಅದು ವೈಟ್ ಟಾಪಿಂಗ್ ಇರ್ಬೋದು, ಮೇಜರ್ ರೋಡ್ಗೆ ರಸ್ತೆ ಡಾಂಬರೀಕರಣ ಇರ್ಬೋದು, ಸುರಂಗ ಮಾರ್ಗ ಇರ್ಬೋದು, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ವಿಶೇಷವಾದ ಪ್ಯಾಕೇಜನ್ನು ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಸಾಲ ಮಾಡಿ ತುಪ್ಪ ತಿನ್ನೋ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ ಸರ್ಕಾರದಲ್ಲಿ ಸಾಲ ಮಾಡಲಿಲ್ಲ ಅವರೇ. ಈಗ ಇದುವರೆಗೂ ಯಾವ ಸರ್ಕಾರದಲ್ಲಿ ಸಾಲ ಮಾಡಲಿಲ್ಲ. ಸಾಲ ಮಾಡಲಿ ಎಲ್ಲ ಮಾಡಲಿ, ಒಟ್ಟಿನಲ್ಲಿ ಬೆಂಗಳೂರಿಗೆ ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ. ಬೆಂಗಳೂರು ಶಾಸಕರಾಗಿ ನಿಮಗೆ ಖುಷಿ ಇದೆ ಹೆಂಗ್ರೆ ಬೆಂಗಳೂರಿಗೆ ಕೊಟ್ಟಿರಂತ? 100% ಖುಷಿ ಇದೆ ಬೆಂಗಳೂರಿಗೆ. ಇದಿಷ್ಟು ಮಾಜಿ ಸಚಿವರು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಮಾತು. ಈ ಒಂದು ಬಜೆಟ್ಗೆ 100ಕ್ಕೆ 100 ಮಾರ್ಕ್ಸ್ ಅನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಬಿಜೆಪಿ ಟೀಕೆ ಮಾಡ್ತಾ ಇವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅನ್ನೊಂದು ಮಾತನ್ನು ಕೂಡ ಈಗ ಸ್ವಪಕ್ಷೀಯರ ವಿರುದ್ಧವಾಗಿ ಎಸ್ ಟಿ ಸೋಮಶೇಖರ್ ಮಾಡ್ತಾ ಇರುವಂತ. ಕ್ಯಾಮರಾಮನ್ ಗಿರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.